ಫುಲ್ ಪಾಪ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಹೋಗಿ ನಮಸ್ಕಾರ. ಈ ದಿನ ನಾವು ಹೋಗ್ತೇನೆ, ನಾವು ಫ್ರೆಂಡ್ಸ್ ಗ್ಯಾಂಗ್ ಜೊತೆಲಿ ನಮ್ಮ ಬಾಸ್ ಟೆಂಪಲ್ ಮುತ್ತತ್ತಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಈ ದಿನ ಏನಾಗಿ ಈ ಆಟೋದಲ್ಲಿ ಹೋಗ್ತೀವಿ ಅಂತ ನೋಡ್ತಿದ್ರಲ್ಲ, ಏನಿಲ್ಲ, ನಾವು ನಮ್ಮ ಫ್ರೆಂಡ್ಸ್ ಗ್ಯಾಂಗೆಲ್ಲ ಹೋಗಿ ಅಪರೂಪ ಎಷ್ಟೋ ದಿನ ಆಗಿತ್ತು ನಾವೆಲ್ಲ ಸಿಕ್ಕಿ. ಇವತ್ತು ಹೋಗಿ ಎಲ್ಲರೂ ಅಲ್ಲೇ ಸ್ವೀಟ್ ಮಾಡಿ ಏನಾದ್ರು ಮಾಡ್ಕೊಂಡು ತಿನ್ಕೊಂಡು ಎಷ್ಟೊಂದು ದಿನ ಆಗಿತ್ತಲ್ಲ ಸಿಕ್ಕಿರೋದಕ್ಕೆ ಇವತ್ತು ಫುಲ್ ಎಂಜಾಯ್ ಮಾಡೋಣ ಅಂತ ನಾವು ಮುತ್ತತ್ತಿ ಕಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾವು ಅಲ್ಮೂರು ನಿಯರ್ ಇದ್ದೀವಿ. ಬನ್ನಿ, ಇಲ್ಲಿಂದ ನಮ್ಮ ಪಯಣ ಹೇಗಿರುತ್ತೆ ಮುಂದೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಬನ್ನಿ ಸಾಗೋಣ ನಮ್ಮ ದಾರಿಲಿ. ನಮ್ಮ ಪಯಣ ನಮ್ಮ ಬಾಸ್ ಟೆಂಪಲ್ ಕಡೆಗೆ ಮುಂದೆ ಮಾತಾಡ್ತೀನಿ, ಸಿಗ್ತೀನಿ. ಈಗ ನಾವು ಅಲ್ಲಿಗೆ ಎಂಟ್ರಿ ಕೊಟ್ಟು ಈಗ ಫಾರೆಸ್ಟ್ ಒಳಗೆ ಎಂಟ್ರಿ ಕೊಟ್ಟು ಹೋಗ್ತಾ ಇದ್ದೀವಿ. ಇವಾಗ ಕಾಡೆಲ್ಲ ಫುಲ್ಲು ಹೇಗೆ ಒಣಗಿ ಹೇಗಾಗಿದೆ ನೋಡಿ. ಫೈನಲಿ ಈಗ ನಾವು ಅಲ್ಲಿಂದ ನಾವು ಬೆಟ್ಟನ ಹತ್ತಿಸ್ಕೊಂಡು ಬಂದು ನಮ್ಮ ರಥನ ನಿಲ್ಲಿಸಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ. ಇನ್ನೊಂದು ರಥ ಅಲ್ಲಿ ನಿಲ್ಲಿಸಿದ್ದಾರೆ, ನಿಮ್ಗೆ ಕಾಣಿಸ್ತಿರ್ಬೇಕು. ಈಗ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡೋಣ. ಅಲ್ಲಿಂದ ಬಂದು ನಾವು ಇಲ್ಲಿ ಎಲ್ಲ ತಂದಿದ್ದೀವಿ. ಸಿಲಿಂಡ್ರ್ ಒಂದು ಮರ್ತು ಬಂದಿದ್ವಿ, ಅದೀಗ ಸಿಲಿಂಡ್ರ್ ತಗೋತಾ ಇದ್ದೀವಿ. ಸಿಲಿಂಡ್ರ್ ಎಲ್ಲ ತೊಗೊಂಡು ಈಗ ಅಡುಗೆಗೆಲ್ಲ ರೆಡಿ ಕೊಟ್ಬಿಟ್ಟು ಅದಾದಮೇಲೆ ದೇವಸ್ಥಾನ ಹೋಗೋಣ ಅಂತ. ನೋಡಿ ಮುಂದೆ ಕಾಣ್ತಿರೋದು ಕಾವೇರಿ ಹೊಳೆ. ಇದು ಒಂದು ನಮ್ಮ ರಥ ಹೇಗಿದೆ. ಜೈ ಮಹಾರಾಜ್. ಸಿಲಿಂಡ್ರು, ಸ್ಟವ್ ಮತ್ತು ಏನೇನೋ ಇತ್ಯಾದಿ ಪದಾರ್ಥಗಳು ನಾವೇನೋ ಅಡುಗೆ ಮಾಡೋಕ್ಕೆ ತಂದಿದ್ವಿ ಎಲ್ಲನೂ ಇಟ್ಬಿಟ್ಟು ಅಡುಗೆ ಮಾಡೋ ಜಾಗದಲ್ಲಿ ಈಗ ದೇವಸ್ಥಾನ ಒಳಗೆ ಹೋಗ್ತಾಯಿದ್ವಿ. ಬನ್ನಿ, ನಮ್ಮ ಬಾಸ್ ದೇವಸ್ಥಾನನ ತೋರಿಸ್ತೀನಿ ಹೇಗಿದೆ ಅಂತ. ಮುಂದೆ ಹೋಗ್ತಾ ರೆಡಿ ಆಗ್ತಿದೆ. ಇವ್ರು ಬಂದು ಅನಿಲ್ ಅಂತ ಏನೋ ಒಂದು ಮಾಡ್ತೀರಾ ಮಧ್ಯದಲ್ಲಿ ಬೆಂಟೋದು ಇವರು. ಯಾವಾಗಲೂ ಬೆಂಟೋ ಕೆಲಸ ಇವರು. ಇಲ್ಲಿ ಅಡುಗೆ ಮಾಡ್ತವ್ರೆ, ಆದರೂ ಹಿಂದ್ಗಡೆನೇ ಹೋಗಿ ಬೆಂಟವ್ರೆ. ನಾಕೊಂಚೂರು ಸೈಡ್ ಬರಲ್ಲ. ಇಲ್ಲಿ ಅಡುಗೆ ಎಲ್ಲ ರೆಡಿ ಆಯಿತು, ಈಗೆಲ್ಲ ತಿಂತಾ ಇದ್ವಿ. ಊಟ ಎಲ್ಲ ಮುಗಿಸಿ ತಂದಿರೋ ಪಾತ್ರೆಗಳೆಲ್ಲ ಅಂಗಡಿಗೆ ಒಪ್ಪಿಸ್ಕೊಟ್ಟು ಅಲ್ಲಿಂದ ನಾವು ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ.